ರಾಯಚೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿದಂತಹ ಕಾರ್ಯಕ್ರಮವೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ಓಡಿ ಹೋಗಿದ್ದಾರೆ ಅರಣ್ಯ ಸಚಿವರು. ಡಿಸಿಎಂ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಬೆಂಕಿ ಅವಘಡ ಇದು. ಗೆದ್ನೋ ಬಿದ್ನೋ ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅಲ್ಲಿಂದ ಓಡಿ ಹೋಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ವೇದಿಕೆಯ ಬಳಿ ಬೆಂಕಿ ಹೊತ್ತಿಕೊಂಡಿದೆ. ವೈರ್, ಸ್ಪೀಕರ್ ಸೇರಿದಂತೆ ಎಲ್ಲವೂ ಸುಟ್ಟು ಭಸ್ಮ ಆಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, ಬೆಂಕಿ ಅವಘಡದ ದೃಶ್ಯಗಳನ್ನು. ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೇದಿಕೆಯ ಬಳಿ ಇದ್ದಂತಹ ಸಂದರ್ಭದಲ್ಲಿ ಘಟನೆ ಆಗಿರುವಂಥದ್ದು. ಕೂಡಲೇ ಬೆಂಕಿಯನ್ನು ನಂದಿಸಿದ್ದಾರೆ ಅಲ್ಲೇ ಸ್ಥಳದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿ. ಅಗ್ನಿಶಾಮಕ ದಳ ಅಲರ್ಟ್ ಆಗಿದ್ದರಿಂದ ಭಾರೀ ಅವಘಡ ತಪ್ಪಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ರಾಯಚೂರಿನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆದಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಸಚಿವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆ ಅಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಬೆಂಕಿ ಹೊತ್ತಿಕೊಳ್ಳುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮ. ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಅಲ್ಲಿ ಏನು ಈ ಬೆಂಕಿ ಹೊತ್ತೋದಕ್ಕೆ ಕಾರಣ ಏನಾಯ್ತು ಶ್ರೀಕಾಂತ್? ನವೀನ್, ರಾಯಚೂರು ಜಿಲ್ಲೆ ಸಿಂಧನೂರು ನಗರದಲ್ಲಿರುವಂತಹ ಈ MLC ಬಸನಗೌಡ ಬಾದರ್ಲಿ ಅವರು ಏನಿದ್ದಾರೆ, ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೇನೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಇರ್ತಾರೆ, ಮಧು ಬಂಗಾರಪ್ಪ ಇರ್ತಾರೆ, ಇನ್ನುಳಿದಂತೆ ಬೋಸರಾಜ್ ಅವರು ಇರ್ತಾರೆ, ಒಂದು 6-7 ಜನ ಸಚಿವರು ಇರ್ತಾರೆ, ಅದು ಬಹಳಷ್ಟು ಜನ VIP ಇರ್ತಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದಂತೆ ವೇದಿಕೆ ಪಕ್ಕದಲ್ಲಿನೇ, ಅಂದ್ರೆ ನಾವು ನೋಡ್ತಾ ಇರ್ಬೋದು, ಈ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬೈಟ್ ಕೊಡ್ತಾ ಇರ್ತಾರೆ. ಬೈಟ್ ಕೊಡಬೇಕಾದ್ರೆ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ದಗದಗನೆ ಹೊತ್ತಿ ಉರಿತದೆ. ಇದರ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಅಲ್ಲಿ ನೋಡ್ತಾ ಇರ್ಬೋದು ನಾವು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿದ್ರು ಅಂತಾನೆ ಸ್ವಲ್ಪ ಪ್ರಾಣಾಪಾಯದಿಂದ ಅಥವಾ ಯಾವುದೇ ಹೆಚ್ಚಿನ ಅವಘಡ ಸಂಭವಿಸಿರೋಕ್ಕೆ ಕಾರಣ ಆಗಿರ್ಬೋದು. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳದೇ ಇರೋದೇ ಈ ಒಂದು ಅಗ್ನಿ ಅವಘಡಕ್ಕೆ ಕಾರಣ ಆಗಿದೆ. ಆದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ಬಹಳಷ್ಟು ಸಮಸ್ಯೆ ಆಗುವಂತಹ ಒಂದು ಸಾಧ್ಯತೆ ಇತ್ತು. ಏನು ಬಸನಗೌಡ ಬಾದರ್ಲಿ ಅವರು ಸಿಂಧನೂರು ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದ್ರು. DK ಶಿವಕುಮಾರ್ ಅವರು ಬಂದಿದ್ರು, ಕಿಚ್ಚ ಸುದೀಪ್ ಅವರು ಬಂದಿದ್ರು, ಸಾಕಷ್ಟು ಜನ VIPs ಬಂದಿದ್ರು. ಇಂತಹ ಒಂದು ಕಾರ್ಯಕ್ರಮದಲ್ಲೇ ಈ ಒಂದು ಬೇಜವಾಬ್ದಾರಿತನದಿಂದ ಈ ಒಂದು ಘಟನೆ ಆಗಿದೆ ಅಂತಾನೆ ಹೇಳ್ಬೋದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರು ಈ ಒಂದು ಬೆಂಕಿಯನ್ನ ಆರಿಸಿ ತಕ್ಷಣಕ್ಕೆ ಅಂದ್ರೆ ಅಲ್ಲಿ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು, ಈ ಒಂದು ಅಗ್ನಿ ಅವಘಡ ಆದ ತಕ್ಷಣನೇ ಕಾರ್ಯಕ್ರಮವನ್ನ ಮೊಟಕುಗೊಳಿಸ್ತಾರೆ. ತದನಂತರದಲ್ಲಿ ಮತ್ತೆ ಅವರು ಈ ಬೆಂಕಿಯನ್ನ ನಂದಿಸಿದ ನಂತರ ಒಂದು ಕಾರ್ಯಕ್ರಮ ಮತ್ತೆ ಮರುಚಾಲನೆ ಸಿಗುತ್ತದೆ. ಒಟ್ಟಾರೆಯಾಗಿ ಈ ಒಂದು ಘಟನೆಯಿಂದಾಗಿ ಕೆಲ ಕಾಲ ಅಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದು ನಿಜ. ಆದ್ರೆ ಯಾವುದೇ ಹೆಚ್ಚಿನ ಒಂದು ಪ್ರಾಣಾಪಾಯ ಆಗಿರ್ಬೋದು ಅಥವಾ ಅಗ್ನಿ ಅವಘಡ ಆಗಿರ್ಬೋದು ಹೆಚ್ಚಿನ ಸಂಭವಿಸಿಲ್ಲ ಆಗಿದೆ ನವೀನ್. ಶ್ರೀಕಾಂತ್, ಈ ಅವಘಡ ಸಂಭವಿಸಿದ್ದು ಎಷ್ಟು ಹೊತ್ತಿನಲ್ಲಿ? ಮಧ್ಯಾಹ್ನನ, ಬೆಳಗ್ಗೆಯ ಎಷ್ಟು ಹೊತ್ತಿಗೆ ಸಂಭವಿಸ್ತಿದ್ದು? ಅಂದ್ರೆ 3:10 ಅಂದ್ರೆ 3 ಗಂಟೆಗೆ ಈ ಒಂದು ಘಟನೆ ಆಗಿರುವಂತದ್ದು. ಏನು ಕಾರ್ಯಕ್ರಮ ಜಸ್ಟ್ ಮುಗಿತದೆ. ಉಡಿ ತುಂಬೋ ಕಾರ್ಯಕ್ರಮ ಆಗಿರ್ಬೋದು, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ. 3 ಗಂಟೆಗೆ ಅಂದ್ರೆ 2:30ಗೆಲ್ಲ DK ಶಿವಕುಮಾರ್ ಅವರು ವೇದಿಕೆ ಭಾಷಣವನ್ನ ಮುಗಿಸಿ ಕೆಳಗಡೆ ಇಳಿತಾ ಇರ್ತಾರೆ.
ಈ ಒಂದು ಇಳಿಬೇಕಾದಂತಹ ಒಂದು ಸಂದರ್ಭದಲ್ಲಿನೇ ಈ ಒಂದು ಬೆಂಕಿ ಅವಘಡ ಕಾಣಿಸ್ಕೊಂಡಿರುವಂತದ್ದು ನಾವು ನೋಡ್ತಾ ಇರಬಹುದು. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ತಾ ಇರುತ್ತೆ, ಆದ್ರೆ ಅಗ್ನಿಶಾಮಕ ಸಿಬ್ಬಂದಿಯವರು ಆ ಒಂದು ಸ್ಪ್ರೇ ಅನ್ನ ಮಾಡುವ ಮೂಲಕ ಆ ಬೆಂಕಿಯನ್ನ ನಂದಿಸುತ್ತಾರೆ. 3 ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಪಕ್ಕದಲ್ಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸಹ ಇದ್ದಾರೆ. ಬೆಂಕಿ ಯಾವಾಗ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನ ಸೌಂಡ್ ಕೇಳಿಸುತ್ತೋ ಆಗ್ಲೇ ಎದ್ನೋ ಬಿದ್ನೋ ಅಂತೇಳಿ ಅರಣ್ಯ ಸಚಿವರು ಸಹ ಓಡಿ ಹೋಗಿರುವಂತಹ ಘಟನೆ ನಾವು ನೋಡ್ತಾ ಇರಬಹುದು. ಹಾಗೇನೆ ಅಲ್ಲಿ ಸುತ್ತಮುತ್ತ ಇರುವಂತಹ ಜನರನ್ನು ಸಹ ಕೆಲ ಕಾಲ ಶಾಕ್ ಆಗ್ತಾರೆ. ಅಂದ್ರೆ ಏನಪ್ಪಾ ಏನ್ ನಡೀತಾ ಇದೆ ನಮ್ಮ ಸುತ್ತಮುತ್ತ ಅನ್ನುವಂತ ಒಂದು ಗಾಬರಿಲಿ ಓಡೋಗ್ತಾರೆ. ಅದಾದ ಮೇಲೆ ಅಗ್ನಿಶಾಮಕ ಸಿಬ್ಬಂದಿಗಳನ್ನು ಬಂದು ಅಲ್ಲಿ ಬೆಂಕಿಯನ್ನ ನಂದಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ನವೀನ್, ಶ್ರೀಕಾಂತ್, ಆಯೋಜಕರು ಇದ್ರ ಬಗ್ಗೆ ಗಮನಿಸಿರ್ಲಿಲ್ವಾ ಅಂತ? ಅಂದ್ರೆ ಅಲ್ಲಿ ವೈರಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಆಡಿಯೋ ವೈರ್ ಇರ್ಬೋದು, ಬೇರೆ ವೈರ್ಗಳಿರ್ಬೋದು, ಯಾವ ರೀತಿಯಲ್ಲಿದೆ, ಅದು ಯಾವ ಕಂಡೀಷನ್ ನಲ್ಲಿದೆ ನೋಡ್ದಂಗೆ ಇದು ಮಾಡಿದ್ರ? ಆ ಆಯೋಜಕರನ್ನ ಪೊಲೀಸರು ಏನಾದ್ರು ವಶಕ್ಕೆ ತೆಗೆದುಕೊಂಡಿದ್ದಾರಾ ಈಗ? ನಿಜವಾಗ್ಲೂ ಈ ಒಂದು ಘಟನೆ ಈಗ ಒಂದು 10 ನಿಮಿಷದ ಹಿಂದೆ ನಡೆದಿರುವಂತದ್ದು. ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿರುವಂತದ್ದು MLC ಬಸನಗೌಡ ಬಾದರ್ಲಿ ಏನಿದ್ದಾರೆ ಅವರ ಫೌಂಡೇಶನ್ ವತಿಯಿಂದ, ಬಸನಗೌಡ ಬಾದರ್ಲಿ ಫೌಂಡೇಶನ್ ವತಿಯಿಂದ ಈ ಒಂದು ಉಚಿತ ಸಾಮೂಹಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇವರೇ ಈ ಒಂದು ಕಾರ್ಯಕ್ರಮದ ಆರ್ಗನೈಸರ್ಸ್ ಆಗಿರೋದ್ರಿಂದ, ಅದಾದ್ಮೇಲೆ MLCನೂ ಸಹ ಇವರೇ ಆಗಿರೋದ್ರಿಂದ ಇವರ ಮೇಲೆ ಯಾವ ಕಾನೂನು ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಇಷ್ಟು ದೊಡ್ಡ ಮಟ್ಟದ VIPs, ಮಿನಿಸ್ಟರ್ಸ್, DCM, ಕಿಚ್ಚ ಸುದೀಪ್ ಅವರು ಎಲ್ಲರೂ ಸೇರಿದಂತಹ ಒಂದು ಕಾರ್ಯಕ್ರಮದಲ್ಲೇ ಬೇಜವಾಬ್ದಾರಿತನವನ್ನ ತೋರಿಸಿರುವಂತಹ ಈ ಒಂದು ಫೌಂಡೇಶನ್ ಏನಿದೆ, ಇವರ ಒಂದು ಟೀಮ್ ಏನಿದೆ, ಇವರು ವಿರುದ್ಧವಾಗಿ ಕಾನೂನು ಕ್ರಮ ಆಗ್ಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲೂ ಸಹ ನಾವಿದೀವಿ. ಒಟ್ಟಾರೆಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಬೆಂಕಿಯ ಅವಘಡ ಕಾರ್ಯಕ್ರಮ ಏನಿದೆ, ಅವಘಡ ಏನಿದೆ, ಇದಕ್ಕೆ ಲೋಪದೋಷ ಆಗ್ಲಿಕ್ಕೆ ಸಂಪೂರ್ಣ ಜವಾಬ್ದಾರಿನೂ ಸಹ ಈ ಒಂದು ಫೌಂಡೇಶನ್ ನ ಮುಖ್ಯಸ್ಥರಾಗ್ತಾರೆ. ಬಸನಗೌಡ ಬಾದರ್ಲಿ ಏನಿದ್ದಾರೆ MLC ಅವರು, ಅವರೇ ಆಗ್ತಾರೆ. ಬೆಳಿಗ್ಗೆಯಿಂದನೂ ಸಹ ಸಾಯಂಕಾಲದವರೆಗೂ ದೊಡ್ಡ ಮಟ್ಟದ ಬೃಹತ್ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ರು. ಆದ್ರೆ ಇಂತಹ ಸಣ್ಣ ಪುಟ್ಟ ಲೋಪಗಳನ್ನ ಸರಿಪಡಿಸಿಕೊಳ್ಳೋದ್ರಲ್ಲಿ ಅಥವಾ ಇದನ್ನ ಗಮನ ಹರಿಸೋದ್ರಲ್ಲಿ ವಿಫಲರಾದ್ರ ಅನ್ನುವಂತ ಒಂದು, ಯಾಕೆಂತಂದ್ರೆ ಇಷ್ಟೆಲ್ಲ ದೊಡ್ಡ VIPs ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂದ ತಕ್ಷಣ ಇವೆಲ್ಲವನ್ನ ನೋಡ್ಕೋಬೇಕಲ್ಲ. ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಆಗಿರ್ಬೋದು ಅಥವಾ ಆರ್ಗನೈಸರ್ಸ್ ಅವ್ರಿಗೆಲ್ಲರಿಗೂ ಸಹ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಆದ್ರೆ ಈ ಬೆಂಕಿ ಅವಘಡವನ್ನ ಈವರೆಗೂ ಸಹ ಬಹಳಷ್ಟು ಲೈಟ್ ಆಗಿ ತಗೊಂಡಿದ್ದಾರೆ. ಯಾಕಂತಂದ್ರೆ ಇನ್ನೂ ಏನು ಹೆಚ್ಚಿನ ಅವಘಡ ಆಗಿಲ್ವಲ್ಲ ಅನ್ನೋಂತ ಒಂದು ಮೈಂಡ್ ಸೆಟ್ ಅಥವಾ ಏನಿದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಷ್ಟು ದೊಡ್ಡ ಅವಘಡವನ್ನ ಮಾಡ್ಲಿಕ್ಕೆ ಅಂದ್ರೆ ಆಗಿದೆಯಲ್ಲ, ಇದರ ಬೇಜವಾಬ್ದಾರಿಯನ್ನ ಈ ಬಸನಗೌಡ ಬಾದರ್ಲಿ ಫೌಂಡೇಶನ್ ಅವರೇ ಹೊರಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧವಾಗಿ ಪೊಲೀಸರು ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.